ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜನವರಿ 2026ಕ್ಕೆ ನಾವಿವಾಗ ಕಾಲಿಟ್ಟಿದ್ದೀವಿ. ನಮ್ಮ ಹಳೆ ಎಲ್ಲ ವರ್ಷಗಳ ಕಲಿಕೆಯನ್ನ ಜೊತೆಯಲ್ಲಿ ಇಟ್ಕೊಂಡು, ಯಾವ್ದು ನೆನಪಲ್ಲಿ ಇಟ್ಕೊಬೇಕು ಅದನ್ನ ಇಟ್ಕೊಂಡು, ಯಾವ್ದನ್ನ ಮರಿಬೇಕು ಅದನ್ನ ಮರೆಯೋದಕ್ಕೆ ಲಾಸ್ಟ್ ನಾವು ಡಿಸೆಂಬರ್ ಅಲ್ಲಿ ಒಳ್ಳೆ ಪುಸ್ತಕವನ್ನೇ ಓದಿದ್ದೀವಿ. ಸೊ ಈ ವರ್ಷ ನಾನು ಸೆಲೆಕ್ಟ್ ಮಾಡ್ತಾ ಇರುವಂತಹ ಮೊದಲನೇ ಪುಸ್ತಕ, ಹಾಗೆ ಪುಸ್ತಕ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ. ಅದ್ಯಾವುದು ಅಂದ್ರೆ, ಅಫ್ಕೋರ್ಸ್ ಜೀವನದಲ್ಲಿ ಯಾವಾಗ್ಲೂ ನಾವು ಒಂದು ಹೋಪ್ ಅಲ್ಲಿ ಬದುಕಬೇಕು ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ. ಈ ವರ್ಷ, ಈ ತಿಂಗಳು ಪೂರ್ತಿ ನಾವು ನಮ್ಮ ನಂಬಿಕೆಗಳನ್ನ ಮತ್ತೆ ನಮ್ಮ ಭರವಸೆಗಳನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ನಾನು ಈ ಪುಸ್ತಕನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಈ ಪುಸ್ತಕದ ಹೆಸರೇನು ಅಂದ್ರೆ, ಭರವಸೆಯೇ ಬದುಕು, ನಂಬಿಕೆ ಇರಲಿ. ಹೇಗಿದೆ? ಸೊ ಈ 2026 ಹೋಪ್ ಇಂದಾನೆ ನಾವೆಲ್ಲರೂ ಶುರು ಮಾಡೋಣ, ನಂಬಿಕೆಯಿಂದನೇ ಶುರು ಮಾಡೋಣ. ನಾವು ಅನ್ಕೊಂಡಿರೋ ಎಲ್ಲ ಕನಸುಗಳನ್ನ ನಂಬೋಣ, ಅದಕ್ಕೆ ಬೇಕಾಗಿರೋ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಪುಸ್ತಕನ ಬರ್ದಿರೋದು ಶ್ವೇತಾ ಬೀಡೆ ಅವರು. ಶ್ವೇತಾ ಬೀಡೆ ಅವರ ಬಗ್ಗೆ ನೀವು ನಮ್ಮ ಚಿಂತೆ ಬಿಡಿ ಚಿಲ್ ಮಾಡಿ ಪುಸ್ತಕವನ್ನ ಬರ್ದಿರೋರು ಇವರೇನೆ. ಸೊ ಇದನ್ನ ನಾವು ರಿವ್ಯೂ ಮಾಡಿದ್ವಿ. ಇದನ್ನ ನೀವು ಮತ್ತೊಮ್ಮೆ ಅವರ ಬಗ್ಗೆ ನೀವು ಅಲ್ಲಿ ತಿಳ್ಕೊಬಹುದು. ಸೊ ತುಂಬಾ ಲೈವ್ಲಿ ಆಗಿ ಬರ್ದಿದ್ರು. ನಮ್ಮ ಹಳೆಯ ನಾವು ಹಳೆ ಪುಸ್ತಕ ಒಂದು ರಿವ್ಯೂ ಮಾಡಿದ್ವಿ, ಚಿಂತೆ ಬಿಡಿ ಚಿಲ್ ಮಾಡಿ. ಅದರಲ್ಲಿ ಈಗ ಇದು ಅದಕ್ಕಿಂತ ಅಪ್ಗ್ರೇಡ್ ಆಗಿ ಬಂದಿದೆ. ಸೊ ಅವ್ರು ಏನ್ ಹೇಳಿದ್ದಾರೆ, ಈ ಪುಸ್ತಕ ಯಾಕೆ ಓದ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪುಸ್ತಕಗಳೆಂದರೆ ಆಪ್ತ ಸ್ನೇಹಿತನಂತೆ, ಏಕೆಂದರೆ ಅವು ಮನುಷ್ಯರು ನೀಡಲಾಗದ ಆಪ್ತತೆಯನ್ನು, ಸಮಾಧಾನವನ್ನು, ಕಲ್ಪನೆಗಳನ್ನು ಅಷ್ಟೇ ಅಲ್ಲ, ಬದುಕನ್ನು ಕಟ್ಟಿಕೊಡುತ್ತವೆ. 100% ಸತ್ಯ. ವೇಗದಿಂದ ಸಾಗುತ್ತಿರುವ ಜಗತ್ತಿನಲ್ಲಿ ನಾವು ಕ್ಷಣದಿಂದ ಕ್ಷಣಕ್ಕೆ ಮಾನಸಿಕವಾಗಿ ಕುಗ್ಗುತ್ತಿದ್ದೇವೆ. ಕಷ್ಟಗಳೆಲ್ಲವೂ ನಮ್ಮ ವಿಳಾಸಕ್ಕೆ ಬರುತ್ತಿವೆ ಎಂದು ನೋಯುತ್ತಿದ್ದೇವೆ. ಹಿಂದಿನಂತೆ ನಮ್ಮನ್ನು ಸಂತೈಸುವ ಹಿರಿಯರ, ಗೆಳೆಯರ ಕೊರತೆ ನಮಗಿದೆ. ಗುರು ಹಿರಿಯರ ಮಾರ್ಗದರ್ಶನ ನೀಡುವ ಸಾಂತ್ವನಗಳನ್ನು ಮೀರಿ ಎಲ್ಲೋ ಕಾಣುವ, ಕೇಳುವ ವಿಷಯಗಳು ನಮ್ಮ ಬದುಕಿನ ಹದ ತಪ್ಪಿಸುವಲ್ಲಿ, ಗೊಂದಲದಲ್ಲಿ ಬೀಳಿಸುವಲ್ಲಿ ಯಶಸ್ವಿಯಾಗುತ್ತಿವೆ. ಈ ಪುಸ್ತಕದಲ್ಲಿರುವುದು ಮ್ಯಾಜಿಕ್ ಅಲ್ಲದಿರಬಹುದು, ಆದರೆ ನೀವು ಯೋಚಿಸುವ ಸರಳ ವಿಷಯಗಳು, ನಿಮ್ಮನ್ನು ನೀವು ಕೇಳಿಕೊಳ್ಳುವ ಪ್ರಶ್ನೆಗಳು ಇಲ್ಲಿವೆ. ಅದರ ಉತ್ತರಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾಗಿ, ಆದರೆ ಸಮರ್ಥಕವಾಗಿದೆ. ಈ ಓದು ನಿಮ್ಮ ನೆಗೆಟಿವಿಟಿಯನ್ನು ಕಡಿಮೆ ಮಾಡುವುದರಲ್ಲಿ ಸಂದೇಹವಿಲ್ಲ. ಪುಟ್ಟ ಬದುಕನ್ನು ಮತ್ತಷ್ಟು ಸುಂದರವಾಗಿ ಚಿತ್ರಿಸುವಲ್ಲಿ, ಸುಲಭಗೊಳಿಸುವಲ್ಲಿ ಈ ಪುಸ್ತಕ ನಿಮಗೆ ಸಹಾಯ ಮಾಡುತ್ತದೆ. ಒಂದೇ ಗುಕ್ಕಿಗೆ ಓದಿ ಮುಗಿಸುವುದಾದರೂ ಆಗೀಗ ಮತ್ತೆ ಮತ್ತೆ ಓದಿಕೊಳ್ಳುವ ಚಿತೋಹಾರಿ ಬರಹಗಳು ನಿಮ್ಮ ಬದುಕಿನ ಭರವಸೆಯನ್ನು ಮತ್ತಷ್ಟು ಹೆಚ್ಚಿಸಲಿ ಎನ್ನುವ ಸದಾಶಯ ನಮ್ಮದು. ನಂಬಿಕೆ ಇರಲಿ. ಈ ಬದುಕು ಭರಪೂರ ಭರವಸೆಗಳ ಕಣಜ. ನಿಮ್ಮ ಬದುಕಿನ ತುಂಬ ಅಂಥದ್ದೇ ಭರವಸೆಯ ಬೆಳಕು ಪಸರಿಸಲಿ. ಶ್ವೇತಾ ಬೀಡೆ ಅವರು ಬರ್ದಿರುವಂಥದ್ದು. ಸೊ ಏನಕ್ಕೆ ನಾನು ಈ ಬುಕ್ನ ಆಯ್ಕೆ ಮಾಡ್ಕೊಂಡೆ, ಅಥವಾ ಈ ಬುಕ್ಕೆ ನಮ್ಮನ್ನ ಆಯ್ಕೆ ಮಾಡ್ಕೊಂತ ಗೊತ್ತಿಲ್ಲ ಅಲ್ವಾ. ಸೊ ಒಂದು ಭರವಸೆಯ ಮೂಲಕ ನಾವು ಈ ವರ್ಷವನ್ನ ಶುರು ಮಾಡೋಣ, ನಂಬಿಕೆಯಿಂದ ಈ ವರ್ಷ ಸ್ಟಾರ್ಟ್ ಮಾಡೋಣ. ಈ 2026 ನಮ್ಮೆಲ್ರಿಗೂ ಕೂಡ ಬಹಳ ಒಳ್ಳೆಯದನ್ನ ಕೊಡ್ಲಿ. ಆ್ಯಂಡ್ ಲೈಫಲ್ಲಿ ಕಲಿಯೋಣ, ಕಲ್ತಿರೋದನ್ನ ಅಳವಡಿಸ್ಕೊಳ್ಳೋಣ, ಏನೆಲ್ಲ ನಮ್ಮ ಗ್ರೋತ್ಗೆ ಮಾಡಬೇಕು ಆ ಕೆಲಸಗಳನ್ನ ಮಾಡೋಣ. ಯಾವುದು ನಮ್ಮ ಅಭಿವೃದ್ಧಿಗೆ ನಮಗೆ ಪೂರಕವಾಗಿದೆ ಅದನ್ನ ಮಾತ್ರ ನಾವು ಸ್ವೀಕರಿಸೋಣ, ಯಾವುದು ಬೇಡ ಅದನ್ನೆಲ್ಲ ಹಾಗೆ ನಾವು ತ್ಯಜಿಸ್ಬಿಡೋಣ. ತ್ಯಾಗ ಅಲ್ಲ, ತ್ಯಜಿಸ್ಬಿಡೋಣ ಅಂತ ಹೇಳ್ತಾ, ಈ ಭರವಸೆಯೇ ಬದುಕು ಅನ್ನೋ ಒಂದು ಪುಸ್ತಕದ ಮೂಲಕ ಹೊಸ ವರ್ಷವನ್ನ ಪುಸ್ತಕಗಳಿಂದ ಪರಿವರ್ತನೆಯಲ್ಲಿ ಶುರು ಮಾಡ್ತಾ ಇದ್ದೀವಿ. ಇದು ನಮ್ಮ 31ನೇ ಪುಸ್ತಕ. 100 ಪುಸ್ತಕಗಳನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಹೋಪ್, ಮಾಡ್ತೀವಿ ಅನ್ನೋ ಹೋಪ್ ನಮಗೂ ಇದೆ, ನಂಬಿಕೆ ನಮಗೂ ಇದೆ. ನೀವು ಕೂಡ 100 ಪುಸ್ತಕಗಳು ಕೂಡ ನಮಗೆ ಸಾಥ್ ಕೊಡ್ತೀರಾ ಅಂತ ಗೊತ್ತಿದೆ. ಇನ್ನು ತುಂಬಾ ಜನಕ್ಕೆ ಶೇರ್ ಮಾಡಿ. ಹ್ಯಾಪಿ ನ್ಯೂ ಇಯರ್ ಗಿಫ್ಟ್ ಯಾರಿಗಾದ್ರೂ ಕಳಿಸ್ಬೇಕು ಅಂತ ಇದ್ರೆ ಖಂಡಿತ ನೀವು ನಮ್ಮ ಪುಸ್ತಕಗಳಿಂದ ಪರಿವರ್ತನೆ ಆ ಲಿಂಕನ್ನ ಕಳಿಸ್ಬೋದು. ನೀವು ಫಿಸಿಕಲಿನೇ ಕೊಡ್ತೀರಾ, ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ತೀರಾ ಅಂತ ಅಂದ್ರೆ ಖಂಡಿತ ನೀವು ಪುಸ್ತಕಗಳನ್ನ ಕೊಡ್ಬೋದು ಅಂತ ಹೇಳ್ತಾ, ನಾಳೆಯಿಂದ ನಮ್ಮ ಭರವಸೆಯ ಬದುಕಿನ ಇನ್ನು ಒಂದೊಂದೇ ಹಂತವನ್ನ ನಾವು ನೋಡ್ತಾ ಹೋಗೋಣ. ಇನ್ನಷ್ಟು ಲೈಫಲ್ಲಿ ತಿಳ್ಕೊಳ್ತಾ ಹೋಗೋಣ, ಕಲ್ತ್ಕೊಳ್ತಾ ಹೋಗೋಣ, ಅಳವಡಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.